ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಏಪ್ರಿಲ್ 4, 1979 ಧರ್ಮಸ್ಥಳದಲ್ಲಿ ಒಂದು ಕಂಡು ಕೇಳರಿಯದ ಭೀಭತ್ಸ್ಯಕಾರಿ ಮರ್ಡರ್ ನಡೆದಿತ್ತು. ಡಾಕ್ಟರ್ ಹರಳೆ ಎಂಬ ಸರ್ಕಾರಿ ವೈದ್ಯ ಕಾರ್ಯಕ್ರಮವೊಂದನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ರಾತ್ರಿ ಸುಮಾರು 1 ಗಂಟೆ. ಇಡೀ ಮನೆಯಲ್ಲಿ ಗೌವು ಎನ್ನುವಂತಹ ನಿಶಬ್ದ. ಪತ್ನಿ ವೇದವಲ್ಲಿಯ ಹೆಸರು ಕೂಗುತ್ತಾ ಮನೆಯ ಒಳಗೆ ಬಂದ. ಆದ್ರೆ ಯಾರೂ ಕಾಣಿಸಲಿಲ್ಲ. ಪಡಸಾಲೆ ದಾಟಿ ಹೋಗಿ ನೋಡಿದ್ರೆ ಅಲ್ಲಿ ಬಿದ್ದಿತ್ತು ಪತ್ನಿಯ ಹೆಣ. ಇಡೀ ಮನೆ ರಣರಂಗವಾಗಿತ್ತು. ಮನೆಯಲ್ಲಿನ ವಸ್ತುಗಳು ಎಲ್ಲೆಂದರಲ್ಲಿ ಬಿದ್ದಿದ್ವು. ಸುಟ್ಟ ಸ್ಥಿತಿಯಲ್ಲಿದ್ದ ಪತ್ನಿಯ ಶವದ ಬಳಿಗೆ ಹೋಗಿ ಕುಳಿತ ಡಾಕ್ಟರ್ಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಹೆಣದ ಸುತ್ತಲೂ ಇನ್ನೂ ಕೂಡ ಪೆಟ್ರೋಲ್ ವಾಸನೆ ಬರ್ತಿತ್ತು. ಈ ಭೀಭತ್ಸ್ಯ ದೃಶ್ಯ ನೋಡಿದ ವೈದ್ಯ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ದೌಡಾಯಿಸಿದ. ಅಂದಹಾಗೆ ಅಲ್ಲಿ ಕೊಲೆಯಾಗಿ ಬಿದ್ದಿದ್ದವಳ ಹೆಸರೇ ವೇದವಲ್ಲಿ. ಧರ್ಮಸ್ಥಳದ ಫೈಲ್ಸ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಕೊಲೆ ಪ್ರಕರಣಗಳಲ್ಲಿ ಈ ವೇದವಲ್ಲಿಯ ಕೊಲೆ ಕೂಡ ಒಂದು. ನಿಮ್ಮ ಮುಂದೆ ಈ ಬಾರಿ ನಾನು ಧರ್ಮಸ್ಥಳ ಫೈಲ್ಸ್ನ ಮತ್ತೊಂದು ಸ್ಟೋರಿ ತಗೊಂಡು ಬಂದಿದ್ದೀನಿ. ಧರ್ಮಸ್ಥಳದಲ್ಲಿ 100 ಜನರು ಕಾಣೆಯಾಗಿದ್ದು ನಾಪತ್ತೆಯಾಗಿದ್ದಾರೆ. ಕೆಲವರು ಅಲ್ಲೇ ಹೆಣವಾಗಿ ಹೇಳ ಹೆಸರಿಲ್ಲದಂತೆ ಅಳಿಸಿ ಹೋಗಿದ್ದಾರೆ ಅನ್ನೋ ಮಾತುಗಳು ಆಗಾಗ ಸದ್ದು ಮಾಡ್ತಾವೆ. ಆದ್ರೆ ನಿಖರ ದಾಖಲೆಗಳು ಪ್ರಮಾಣಗಳು ಹೊರಬೀಳ್ಬೇಕಷ್ಟೇ. ಆದ್ರೆ ಕೆಲವರ ಕೊಲೆ ಮತ್ತು ನಾಪತ್ತೆ ಕೇಸ್ಗಳು ಮಾತ್ರ ಧರ್ಮಸ್ಥಳದಲ್ಲಿ ಭಾರಿ ಸದ್ದು ಮಾಡಿದ್ವು. ಅದರಲ್ಲಿ ಒಂದು ಕೇಸ್ ಅಂದ್ರೆ ಅದುವೇ ವೇದವಲ್ಲಿ ಹತ್ಯೆ ಕೇಸ್. ಈ ಕಥೆ ಶುರುವಾಗೋದು 60 ವರ್ಷಗಳ ಹಿಂದೆ. ಅಂದಹಾಗೆ ಈ ಡಾಕ್ಟರ್ ಹರಳೆಯವರು ವೃತ್ತಿಯಲ್ಲಿ ಸರ್ಕಾರಿ ವೈದ್ಯರು. 1965ರಲ್ಲಿ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಓದಿಕೊಂಡಿದ್ದ ವೇದವಲ್ಲಿ ಎಂಬ ಹುಡುಗಿಯ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಬಳಿಕ ಅವರಿಗೆ ಒಂದು ಮಗು ಕೂಡ ಆಯಿತು. ಮಗು ಹುಟ್ಟಿದ ಖುಷಿಯಲ್ಲಿದ್ದಾಗಲೇ ಹರಳೆ ಮನೆಗೆ ಒಂದು ಲೆಟರ್ ಬಂದಿತ್ತು. ಅದೇನಂತ ತೆರೆದು ನೋಡಿದಾಗ ಮತ್ತೊಂದು ಖುಷಿಯ ವಿಚಾರ. ಪತ್ನಿ ವೇದವಲ್ಲಿಗೆ ಆ ಊರಿನ ದೊಡ್ಡ ವಿದ್ಯಾಸಂಸ್ಥೆಯಿಂದ ಬಂದ ಲೆಟರ್ ಅದಾಗಿತ್ತು. ನಿಮ್ಮನ್ನ ನಮ್ಮ ಹೈಸ್ಕೂಲ್ಗೆ ಶಿಕ್ಷಕಿಯಾಗಿ ನೇಮಕಾತಿ ಮಾಡ್ತಿದ್ದೀವಿ, ಬನ್ನಿ ಅಂತ ಪತ್ರದಲ್ಲಿ ಬರೆದಿತ್ತು. ಮನೆಯಲ್ಲಿ ಕೂತವಳಿಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಲೆಟರ್ ಯಾಕೆ ಬಂತು ಅಂದ್ರೆ ವೇದವಲ್ಲಿಯ ವಿದ್ಯಾರ್ಹತೆ ಆ ಮಟ್ಟದ್ದಾಗಿತ್ತು. ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂಜರಿಯುತ್ತಿದ್ದ ಕಾಲದಲ್ಲಿ ವೇದವಲ್ಲಿ ವಿಜ್ಞಾನ ವಿಷಯದಲ್ಲಿ ಪದವಿ ಹೊಂದಿದ್ಲು. ಜೊತೆಗೆ ಪ್ರೌಢಶಾಲೆಯ ಮಕ್ಕಳಿಗೆ ಓದಿಸುವ BEd ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ಲು. BSc BEd ಓದಿದ್ದ ವೇದವಲ್ಲಿ ಸಹಜವಾಗಿಯೇ ಹುಬ್ಬೇರುವಂತೆ ಮಾಡಿದ್ಲು. ಇಂತಹ ಪ್ರತಿಭಾವಂತೆಯಾದ ನೀವು ನಮ್ಮ ಸಂಸ್ಥೆಯ ಹೈಸ್ಕೂಲ್ ಮಕ್ಕಳಿಗೆ ಪಾಠ ಹೇಳಿದ್ರೆ ಮಕ್ಕಳು ಉದ್ಧಾರ ಆಗ್ತಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತಂತೆ. ಇದನ್ನ ಖುಷಿಯಿಂದಲೇ ಒಪ್ಪಿಕೊಂಡ ವೇದವಲ್ಲಿಯ ಪತಿ ಆಕೆಯನ್ನ ಶಿಕ್ಷಕಿಯಾಗಿ ಕೆಲಸಕ್ಕೆ ಕಳುಹಿಸಲು ಒಪ್ಪಿಗೆ ಸೂಚಿಸಿದ್ರು. ವೇದವಲ್ಲಿಯ ವಿದ್ಯಾರ್ಹತೆ ಶಾಲೆಯಲ್ಲಿ ಭಾರಿ ಸದ್ದು ಮಾಡ್ತಿತ್ತು. ಆಕೆಯ ಕ್ವಾಲಿಫಿಕೇಶನ್ಗೆ ಆಕೆಗೆ ಪ್ರಿನ್ಸಿಪಲ್ ಆಗಬೇಕು ಅಂತ ಅನೇಕರು ಮಾತನಾಡಿಕೊಳ್ತಿದ್ರು. ಹೀಗೆ ಮಾತನಾಡಿಕೊಳ್ಳೋ ಹೊತ್ತಲ್ಲೇ ಅಂತಹ ಅವಕಾಶವೂ ಒದಗಿ ಬಂತು. 1975-76ರ ಮಾತು. ವೇದವಲ್ಲಿ ಕೆಲಸ ಮಾಡ್ತಿದ್ದ ಶಾಲೆಯ ಪ್ರಿನ್ಸಿಪಾಲ್ ಹುದ್ದೆ ಖಾಲಿಯಾಯಿತು. ಆ ಶಾಲೆಯ ಪ್ರಿನ್ಸಿಪಾಲ್ ಆಗೋ ಅವಕಾಶ ವೇದವಲ್ಲಿಗೆ ಸಿಕ್ಕಿತ್ತು. ಶಾಲೆಯಲ್ಲಿ ಎಲ್ಲರೂ ಕೂಡ ವೇದವಲ್ಲಿನೇ ಪ್ರಿನ್ಸಿಪಾಲ್ ಆಗ್ತಾಳೆ ಅಂತಾನು ಅಂದುಕೊಂಡಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಆ ಪ್ರಿನ್ಸಿಪಾಲ್ ಹುದ್ದೆಯ ಜಾಗಕ್ಕೆ ಬೇರೆಯವರನ್ನ ತಂದು ಕೂರಿಸಲಾಗತ್ತೆ. ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಜೂನಿಯರ್ನನ್ನ ತಂದು ಇಲ್ಲಿ ಪ್ರಿನ್ಸಿಪಾಲ್ ಮಾಡ್ಲಾಯ್ತಂತೆ. ಜಾತಿ ಕಾರಣದಿಂದ ವೇದವಲ್ಲಿಯನ್ನ ಸೈಡ್ಲೈನ್ ಮಾಡ್ಲಾಯಿತು ಅನ್ನೋ ಆರೋಪಗಳು ಕೇಳಿ ಬಂದವು. ಇದನ್ನ ಡಾಕ್ಟರ್ ಹರಳೆ ಕುಟುಂಬ ಕೂಡ ತೀವ್ರವಾಗಿ ವಿರೋಧ ಮಾಡ್ತು. ಈ ಬಗ್ಗೆ ಸಂಸ್ಥೆಯವರಿಗೆ ಕೇಳಿದ್ರೆ ಕೈ ತೊಳೆದುಕೊಂಡ್ರಂತೆ. ಇದನ್ನ ಬಲವಾಗಿ ವಿರೋಧಿಸಿದ ವೇದವಲ್ಲಿ ಶಾಲೆ ಮುಂದೆ ಕುಳಿತು ಪ್ರತಿಭಟನೆ ಕೂಡ ಮಾಡ್ತಾರೆ. ಆಕೆ ನಡೆಸಿದ ಪ್ರತಿಭಟನೆಯೇ ಆಕೆಗೆ ಮಳುವಾಯಿತು. ಬೇರೆ ಸಂಸ್ಥೆಯವರನ್ನ ತಂದು ಪ್ರಿನ್ಸಿಪಾಲ್ ಮಾಡಿದ್ದನ್ನ ಕಾನೂನಾತ್ಮಕವಾಗಿ ಹೋರಾಡಲು ವೇದವಲ್ಲಿ ಮತ್ತು ಡಾಕ್ಟರ್ ಹರಳೆ ನಿರ್ಧರಿಸಿದ್ರು. ಕೇಸ್ ಹೈಕೋರ್ಟ್ ವರೆಗೂ ಹೋಯಿತು. ಆಗ ವೇದವಲ್ಲಿ ಮೇಲೆ ಹಲ್ಲೆಗೂ ಯತ್ನ ನಡೀತು. 1978ರಲ್ಲಿ ಧರ್ಮಸ್ಥಳ ಗೇಟ್ ಮುಂದೆಯೇ ಕುಳಿತು ವೇದವಲ್ಲಿ ಧರಣಿಗೆ ಕುಳಿತಾಗ ಲಾರಿಯಷ್ಟು ಜನ ಬಂದು ವೇದವಲ್ಲಿ ದಂಪತಿ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಅಂತ ಖುದ್ದು ವೇದವಲ್ಲಿ ಪತಿಯೇ ಆರೋಪಿಸ್ತಾರೆ. ಆಗ ವಸಂತ್ ಬಂಗೇರ ಎಂಬುವವರು ಈ ದಂಪತಿಯ ಸಹಾಯಕ್ಕೆ ಬಂದ್ರಂತೆ. ಅದೇ ಸಂಜೆಯೇ ವೇದವಲ್ಲಿಯನ್ನ ಕೆಲಸದಿಂದ ತೆಗೆದು ಹಾಕಿದ್ದೇವೆ ಅಂತ ಸಸ್ಪೆಂಡ್ ಲೆಟರ್ ಇವರ ಮನೆಗೆ ಬಂತು. ಸಸ್ಪೆಂಡ್ ಮಾಡಿದ ಬಳಿಕ ನಡೆದದ್ದು ಇನ್ನೂ ಘೋರ. ನೀವು ಊರು ಬಿಡಬೇಕು ಅಂತ ವೇದವಲ್ಲಿ ದಂಪತಿಗೆ ಹಿಂಸಿಸಲಾಗ್ತಿತ್ತಂತೆ. ರಾತ್ರಿ ಹೊತ್ತು ಮನೆ ಮೇಲೆ ಕಲ್ಲು ಎಸೆಯೋದು, ಒಂಟಿಯಾಗಿ ಸಿಕ್ಕಾಗ ಅವರನ್ನ ಬೆದರಿಸೋದು ನಡೆಯುತ್ತಿತ್ತಂತೆ. ಬರೋಬ್ಬರಿ 14 ತಿಂಗಳುಗಳ ಕಾಲ ನಮಗೆ ಟಾರ್ಚರ್ ಕೊಟ್ರು ಅಂತ ವೇದವಲ್ಲಿ ಪತಿ ಡಾಕ್ಟರ್ ಹರಳೆಯವರು ಇವತ್ತಿಗೂ ಆರೋಪ ಮಾಡ್ತಿರ್ತಾರೆ. ಆ ಬಳಿಕ ನಡೆದದ್ದು ಮತ್ತು ಘನಘೋರವಾದ ದುರಂತ. ಅದುವೇ ವೇದವಲ್ಲಿಯ ಹತ್ಯೆ. ಆ ದಿನ 4ನೇ ತಾರೀಕು ಏಪ್ರಿಲ್ ತಿಂಗಳು 1979.
ಸರ್ಕಾರಿ ವೈದ್ಯನಾಗಿದ್ದ ವೇದವಲ್ಲಿಯ ಪತಿ ಡಾಕ್ಟರ್ ಹರಳೆಯವರು ತಾಲೂಕು ಬೋರ್ಡ್ ಆಸ್ಪತ್ರೆ ಕಡೆಯಿಂದ ಒಂದು ಸಮಾರಂಭಕ್ಕೆ ಹೋಗಬೇಕಾಯಿತು. ಹೋಗೋ ಮೊದಲು ವೇದವಲ್ಲಿಗೆ ಪಣಂಬೂರಿನಲ್ಲಿ ಓದುತ್ತಿದ್ದ ಮಕ್ಕಳ ಬಳಿ ಹೋಗುವಂತ ಹರಳೆಯವರು ಹೇಳಿದ್ರಂತೆ. ಆದರೆ ವೇದವಲ್ಲಿ ಬೇಡ, ನೀವು ಕಾರ್ಯಕ್ರಮ ಮುಗಿಸಿಕೊಂಡು ಬನ್ನಿ, ಜೊತೆಯಲ್ಲೇ ಮೋಟಾರ್ ಬೈಕಿನಲ್ಲಿ ಹೋಗೋಣ ಅಂದಳಂತೆ. ಸರಿ ಅಂತ ಡಾಕ್ಟರ್ ಹರಳೆ ಪತ್ನಿ ವೇದವಲ್ಲಿ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಫಂಕ್ಷನ್ಗೆ ಹೋಗ್ತಾರೆ. ಆ ಫಂಕ್ಷನ್ ಮುಗಿಸಿಕೊಂಡು ಬರೋ ಹೊತ್ತಿಗೆ ಮಧ್ಯರಾತ್ರಿ 1 ಗಂಟೆಯಾಗಿತ್ತು. ಆಗ ಮನೆಯಲ್ಲಿ ಬಂದು ನೋಡಿದ ಡಾಕ್ಟರ್ ಹರಳೆ ಬೆಚ್ಚಿ ಬಿದ್ದಿದ್ರು. ಮನೆಯಲ್ಲಿ ವೇದವಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಹೆಣವಾಗಿ ಮಲಗಿದ್ಲು. ಆಕೆ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಲಾಗಿತ್ತು. ಬಳಿಕ ಅತ್ಯಾಚಾರ ಕೂಡ ನಡೆದಿತ್ತು. ಆ ಬಳಿಕ ದುಷ್ಕರ್ಮಿಗಳು ಆಕೆಯ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ರಂತೆ. ಹೆಂಡತಿ ಶವ ನೋಡಿ ಕುಸಿದು ಬಿದ್ದ ಡಾಕ್ಟರ್ ಹರಳೆಯವರು ಬಳಿಕ ಸುಧಾರಿಸಿಕೊಂಡು ಠಾಣೆಗೆ ಹೋಗಿ ದೂರು ನೀಡುತ್ತಾರೆ. ನಾನಿಲ್ಲದೆ ಇದ್ದಾಗ ಯಾರೋ ಬಂದು ನನ್ನ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಸುಟ್ಟು ಹಾಕಿದ್ದಾರೆ ಅಂತ ಎಫ್ಐಆರ್ ದಾಖಲಿಸಿದ್ರು. ಆದ್ರೆ ಆಗಿನ ಎಸ್ಪಿ ಇದು ಸುಸೈಡ್ ಅಂತ ಎಫ್ಐಆರ್ ದಾಖಲಿಸಿದ್ರಂತೆ. ಪೋಸ್ಟ್ಮಾರ್ಟಂನಲ್ಲಿ ದೇಹದ ಮೇಲೆ 2 ಕಡೆ ಹೊಡೆತ ಬಿದ್ದ ಬಗ್ಗೆ ದಾಖಲಾಗಿದೆ. ವೇದವಲ್ಲಿಯ ಕುತ್ತಿಗೆ ಮತ್ತು ಮೊಣಕೈಗೆ ಬಲವಾದ ಏಟು ಬಿದ್ದಿದೆ ಅಂತ ಉಲ್ಲೇಖಿಸಲಾಗಿದೆ. ಆದರೆ ಇದನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಬದಲಾಗಿ ಡಾಕ್ಟರ್ ಹರಳೆಯವರೇ ತಮ್ಮ ಪತ್ನಿಯನ್ನ ಹತ್ಯೆ ಮಾಡಿದ್ದಾನೆ ಅಂತ ಕೆಲ ದಿನ ಜೈಲಲ್ಲಿ ಇಟ್ಟಿದ್ರಂತೆ. ಆದರೆ ಇವತ್ತಿಗೂ ವೇದವಲ್ಲಿಯನ್ನ ಕೊಲೆ ಮಾಡಿದ್ಯಾರು ಅನ್ನೋದು ಬಯಲಾಗಲೇ ಇಲ್ಲ. ಅದೊಂದು ನಿಗೂಢವಾಗಿಯೇ ಉಳಿದುಕೊಂಡಿದೆ. ಇನ್ನು ಮತ್ತೊಂದು ಕಡೆ ಧರ್ಮಸ್ಥಳದ ಫೈಲ್ಸ್ಗೆ ಮತ್ತೆ ಮರುಜೀವ ಬಂದಂತೆ ಕಾಣ್ತಿದೆ. ದೇವರ ಊರಲ್ಲಿ 100 ಜನರ ಹೆಣ ಬಿದ್ದಿವೆ. ಅವುಗಳಲ್ಲಿ ಬಹುತೇಕ ಹೆಣಗಳನ್ನ ನಾನು ಸುಟ್ಟಿದ್ದೀನಿ, ಕೆಲವನ್ನ ಮಣ್ಣು ಮಾಡಿದ್ದೀನಿ ಅಂತ ಬುರುಡೆ ಸಮೇತ ಅನಾಮಿಕನೊಬ್ಬ ಇದೀಗ ಮುಂದೆ ಬಂದಿದ್ದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ತಡವಾಗಿ ಆದರೂ ರಾಜ್ಯ ಸರ್ಕಾರ ಈ ಹೆಣಗಳ ಮಣ್ಣು ಮಾಡಿದ ಪ್ರಕರಣದ ತನಿಖೆ ನಡೆಸಲು ಒಂದು SIT ತಂಡ ಕೂಡ ರಚನೆ ಮಾಡಿತು. ಅದರಲ್ಲಿ ರಾಜ್ಯದ ಬೆಸ್ಟ್ ಕಾಪ್ಸ್ ಅಂತ ಕರೆಸಿಕೊಳ್ಳುವ ಅಧಿಕಾರಿಗಳಿದ್ದು ತನಿಖೆ ಬಗ್ಗೆ ಏನು ಶಂಕೆ ಪಡುವಂತಹ ಅನಿವಾರ್ಯತೆಗಳು ಇಲ್ಲ. ಆದರೆ ಈ SIT ಟೀಮ್ನಿಂದ 2 ಅಧಿಕಾರಿಗಳು ನಾವು ಹೊರ ಹೋಗ್ತೀವಿ ಅಂತ ಹೇಳಿದ್ದಾರೆ. CAR ಕೇಂದ್ರದ DCP ಸೌಮ್ಯಲತಾ ಮತ್ತು ಒಬ್ಬರು IPSೇತರ ಅಧಿಕಾರಿ ಈ SIT ತಂಡದಿಂದ ಹೊರಗುಳಿಯೋದಾಗಿ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳಕ್ಕೆ ಹೋಗುವ ಮುನ್ನ ಈ SIT ತಂಡ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿದ್ದು, ಈ ಸಭೆಗೂ ಕೂಡ ಸೌಮ್ಯಲತಾ ಅವರು ಗೈರಾಗಿದ್ರು. ಈಗ ಧರ್ಮಸ್ಥಳಕ್ಕೆ ಹೋಗಿ ತನಿಖೆಯನ್ನ ನಡೆಸಲು SIT ಸಜ್ಜಾಗಿದ್ದು ಇಂದು ಅಥವಾ ನಾಳೆ ಫೀಲ್ಡ್ಗಿಳಿಯಲಿದೆ. ಈ SIT ತಂಡದ ಸಹಾಯಕ್ಕೆ ಅಂತ 20 ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ ಆದೇಶಿಸಿದ್ದು, ತನಿಖೆ ಎಲ್ಲಿಂದ ಶುರುವಾಗತ್ತೆ ಅನ್ನೋದೇ ಸದ್ಯದ ಕುತೂಹಲ. ಅಂತೂ SIT ತನಿಖೆಯಿಂದಲೇ ಅಮಾಯಕಿ ವೇದವಲ್ಲಿಯ ಹತ್ಯೆಗೆ ಕಾರಣರಾದವರು ಯಾರು ಅನ್ನೋ ಗೌಪ್ಯ ಉತ್ತರವನ್ನ ಕರ್ನಾಟಕದ ಜನತೆ ಬಯಸ್ತಾ ಇದೆ. ಅದು ಕೂಡ ಆಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.